ಪ್ರಕಾಶ್ ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾನೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಇನ್ ದ ಸೆನ್ಸ್ ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಸ್ವಲ್ಪ ಹೊರಗಡೆ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಲಾಕ್ಡೌನ್ ಎಲ್ಲ ಓಪನ್ ಆಗಿದೆ. ಇನ್ಮೇಲೆ ಆದರೂ ಒಂದು ಸ್ವಲ್ಪ ಟ್ರಾವೆಲಿಂಗ್ ಮಾಡ್ಬೋದು. ಸೊ ಆದಷ್ಟು ತುಂಬ ಜಾಸ್ತಿ ಕ್ರೌಡ್ ಇರೋ ಕಡೆಗೆ ಹೋಗ್ತಾ ಇಲ್ಲ, ಸ್ವಲ್ಪ ಕಡಿಮೆ ಜನ ಇರೋ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಹಾಗೂ ಅಲ್ಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ನೀವು ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಸೊ ಇವತ್ತು ನಾವು ರಾಮನಗರದಲ್ಲಿರುವಂಥ ಕೆಲವೊಂದು ಬೆಟ್ಟಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಕನಕಲ್ ಬೆಟ್ಟ ಮತ್ತು ತಿಮ್ಮಪ್ಪನ ಬೆಟ್ಟ. ಸೊ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಐ ಹೋಪ್ ನೀವೆಲ್ಲರೂ ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಾ, ನನ್ನ ಟ್ರಾವೆಲ್ ವ್ಲಾಗ್ನ. ಲೈಕ್ ಆಲ್ಮೋಸ್ಟ್ ನಾನು ತುಂಬ ಟೈಮ್ ಆಗಿಬಿಟ್ಟಿತ್ತು ಟ್ರಾವೆಲ್ ವ್ಲಾಗ್ ಮಾಡಿ. ಸೊ ಅಂತೂ ಇಂತೂ ಈ ಲಾಕ್ಡೌನ್ ಎಲ್ಲ ಮುಗಿದು ಇವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ಮೇಲೆ ಆದಷ್ಟು ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ನೀವೆಲ್ಲರೂ ನನ್ನ ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಎಂಜಾಯ್ ಮಾಡ್ತಾ ಇದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮಗೆ ಯಾವ ಥರ ಟ್ರಾವೆಲ್ ವ್ಲಾಗ್ಸ್ ಇಷ್ಟ, ಅಂದರೆ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತಲೂ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಲೈಕ್ ಬ್ಯಾಂಗ್ಳೂರ್ ಅಕ್ಕಪಕ್ಕ ನಿಯರೆಸ್ಟ್ ಬ್ಯಾಂಗ್ಳೂರ್ ಯಾವ್ಯಾವ ಪ್ಲೇಸಸ್ ಇದೆ, ಯಾವ ಪ್ಲೇಸಸ್ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತಲೂ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಸೊ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತಾನೆ ಇರ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಏನಿದೆಯೋ ಹೀಗೆ ತುಂಬ ಸ್ಟ್ರಾಂಗ್ ಆಗಿ ತುಂಬ ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದಂತೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಇದು ವೀಕೆಂಡ್ ಲಾಕ್ಡೌನ್ ನಡೀತಿದೆಯಲ್ಲ, ಹೇಗೆ ಹೋಗ್ತೀರಾ ಅಂತಲೂ ಕೇಳ್ಬೋದು ಕೆಲವೊಬ್ಬರು. ಸೊ ನಾವು ಇವಾಗ ಟೈಮ್ ನೋಡ್ಬೋದು ನೀವು, 6:30 ಆಗ್ತಿದೆ. ಸೊ ಇಷ್ಟು ಬೆಳಗ್ಗೆನೇ ಲೈಕ್ 5 o'clock ಎದ್ದು ಸ್ನಾನ ಮಾಡಿ ಎಲ್ಲ ಹೊರಟಿದ್ದೀವಿ. ಸೊ ಆದಷ್ಟು ಬೇಗ ಲೈಕ್ 2 o'clock ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಕರ್ಫ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಬಂದುಬಿಡೋಣ ಅಂತ ಅಂದ್ಕೊಂಡು ಇಷ್ಟು ಬೇಗ ಹೊರಟಿದ್ದೀವಿ. ಓಕೆ, ಸೊ ಇವಾಗ ಬನ್ನಿ ಮತ್ತೆ ಹೋಗೋಣ. ಓಕೆ ಫ್ರೆಂಡ್ಸು, ನಾವು ಇವಾಗ ಹೊರಟಿದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಕಾರೊಳಗೆ ಇಟ್ಟಾಗಿದೆ. ಲೈಕ್ ವಾಟರ್, ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಲಕ್ಷಿತ್ ನೋಡ್ಬೋದು ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಾಯ್ ಮಗ್ನೆ. ಪಾಪ ಇನ್ನೂ ನಿದ್ದೆನೇ ಪೂರ್ತಿ ಆಗಿಲ್ಲ ಅವನಿಗೆ. ಸೊ ನೋಡಿ, ರೋಡ್ ಎಷ್ಟು ಖಾಲಿಯಾಗಿದೆ ಅಂದರೆ ಮೈಸೂರು ರೋಡಂತೂ ಇಷ್ಟು ಖಾಲಿಯಾಗಿರೋದೇ ಇಲ್ಲ. ಸೊ ನೆಕ್ಸ್ಟ್ ನಾವಿಲ್ಲಿ ಶ್ರೀ ರೇಣುಕಾ ತಟ್ಟೆ ಇಡ್ಲಿ ಹತ್ರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಇದು ತುಂಬಾ ಫೇಮಸ್ ತಟ್ಟೆ, ಬೆಣ್ಣೆ ತಟ್ಟೆ ಇಡ್ಲಿಗೆ ತುಂಬಾ ಫೇಮಸ್. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ಅಂತ ತುಂಬ ಹೇಳ್ತಾರೆ. ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಇಡ್ಲಿ ಅಂತ, ಒಳ್ಳೆ ಸ್ಪಾಂಜ್ ಇದ್ದಂಗೆ ಇರುತ್ತೆ, ಒಂಥರ ಬೆಣ್ಣೆ ಹಾಕ್ದಂಗೆ ಆಗುತ್ತೆ ಬಾಯೊಳಗೆ. ಸಖತ್ತಾಗಿರುತ್ತೆ. ನೀವು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದ್ಸತಿ ಡೆಫಿನೆಟ್ಲಿ ಒಂದು ಟೇಸ್ಟ್ ಮಾಡಿಲ್ಲಿ. ನನಗಂತೂ ತಟ್ಟೆ ಇಡ್ಲಿ ಅಂದರೆ ಸಖತ್ ಇಷ್ಟ. ತಟ್ಟೆ ಇಡ್ಲಿ ಅಂತಲೇ ಅಲ್ಲ, ನನಗೆ ಇಡ್ಲಿ ಅಂದ್ರೇ ಸಖತ್ ಇಷ್ಟ. ಇಡ್ಲಿ ಹಾಗೂ ರೆಡ್ ಚಟ್ನಿ ಇದ್ಬಿಟ್ರೆ ಅಂತೂ ಇಡೀ ದಿನ ಬೇಕಾದರೂ ನಾನು ಅದನ್ನ ತಿಂತೀನಿ, ಆ ಥರ. ಸೊ ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಾವು ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೊರಟಿದ್ದೀವಿ. ಸೊ ಬಿಡದಿನ ಬಿಟ್ಟಿದ್ದೀವಿ. ಇನ್ನೇನು ರಾಮನಗರ ರೀಚ್ ಆಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಲಕ್ಷಿತ್ ಕೂಡ ಎದ್ದಾಗಿದೆ, ಮಲಗ್ಬಿಟ್ಟಿದ್ದ ಅವನು. ಸೊ ಇವಾಗ ಎದ್ದಿದ್ದಾನೆ. ಹಾಯ್ ಮಾಡಿ ಮಗನ ಎಲ್ಲರಿಗೂ. ಹಾಯ್ ಎಲ್ರು. ನಾವಿವತ್ತು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಅಲ್ವಾ ಚಿನ್ನಿ? ಓಕೆ ಫ್ರೆಂಡ್ಸ್, ಸೊ ರೋಡ್ ನೋಡ್ಬೋದು ನೀವು, ಎಷ್ಟು ಫುಲ್ ಒಂಥರ ಖಾಲಿ ಇದೆ. ಯೂಶುವಲಿ ಸ್ಯಾಟರ್ಡೇ ಸಂಡೇಸ್ ಅಂತೂ ಮೈಸೂರು ರೋಡ್ ಇಷ್ಟೊಂದು ಖಾಲಿ ಇರೋದೇ ಇಲ್ಲ. ಸೊ ಇನ್ನೇನು ಇವಾಗ ಜಸ್ಟ್ ಲಾಕ್ಡೌನ್ ಓಪನ್ ಆಗ್ತಾ ಇದೆ, ಅಂದರೆ ಕಂಪ್ಲೀಟ್ ಆಗಿ ಓಪನ್ ಆಗಿಲ್ಲ. ಸೊ ಅದರಿಂದ ಪ್ರಾಬಬ್ಲಿ ಖಾಲಿ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಎನಿವೇಸ್, ಸೊ ಇವತ್ತಿನ ನಮ್ಮ ಈ ಲೈಕ್ ಟ್ರಾವೆಲ್ ವ್ಲಾಗ್ ಏನಿದೆಯೋ ಅದು ಆದಷ್ಟು ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ.
ಸೊ ಅಲ್ಲಿಗೆ ಹೋದ್ಮೇಲೆ ಡೆಸ್ಟಿನೇಷನ್ಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಮುನಿ, ಹೇಗೆ ಅನಿಸ್ತಿದೆ ಇಷ್ಟೊಂದು ದಿವಸ ಆದ್ಮೇಲೆ ಹೊರಗಡೆ ಹೋಗ್ತಾ ಇದ್ದೀರಾ? ಏನೋ ತುಂಬಾ ಚೆನ್ನಾಗಿ ಅನಿಸ್ತದೆ. ಮತ್ತೆ ಯಾವತ್ತು ಲಾಕ್ಡೌನ್ ಆಗದ್ ಬಾರ್ದು ಅನಿಸ್ತದೆ. ಆದಷ್ಟು ಬೇಗ ಈ ಕೊರೋನಾ ಅನ್ನೋ ಮಹಾಮಾರಿ ಹೊರಟೋಗಿ ಹೋಗಿ ಎಲ್ಲ ತುಂಬಾ ಮತ್ತೆ ಎಲ್ಲ ನಾರ್ಮಲ್ ಆಗ್ಲಿ ಅಂತ. ಏನೋ ಒಂಥರ ಫೋನಿಂದ ರಿಲೀಸ್ ಮಾಡಿರೋ ತರ ಆಗ್ತದೆ. ಎಕ್ಸಾಕ್ಟ್ಲಿ, ಒಂದ್ ಯಾವ್ದೋ ಒಂದು ಕೇಜ್ ಒಳಗೆ ಹಾಕ್ಬಿಟ್ಟಿದ್ರು ನಮ್ಮನ್ನೆಲ್ಲ. ಇವಾಗ ಆ ಕೇಜಿಂದ ಹೊರಗಡೆ ಬರ್ತಾ ಇದೀವಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ತುಂಬಾ ದಿವಸ ಆದ್ಮೇಲೆ ಈ ತರ ಔಟಿಂಗ್ ಹೋಗ್ತಾ ಇದೀವಿ. ಯೂಶ್ವಲಿ ನಮ್ಗೆ ಅಂದ್ರೆ ನಾವು ಮದ್ವೆ ಆದಾಗ್ಲಿಂದಾನು ಪ್ರಾಬಬ್ಲಿ ಎವ್ರಿ ವೀಕೆಂಡ್ ಎಲ್ಲಾದ್ರೂ ಹೋಗ್ತೀವಿ. ಅಂಡ್ ಲಾಕ್ಡೌನ್ ಟೈಮಲ್ಲಂತೂ ತುಂಬಾನೇ ಒಂಥರ ಮನೇಲಿ ಕೂಡಾಗ್ದಂಗೆ ಆಗ್ತಿತ್ತು. ಸೊ ಈ ಲಾಕ್ಡೌನ್ ಎಲ್ಲ ಆದಷ್ಟು ಬೇಗ ಮುಗ್ದೋಗ್ಲಿ, ಎಲ್ಲರೂ ಹೀಗೆ ಹೊರಗಡೆ ಆರಾಮಾಗಿ ನಾರ್ಮಲ್ ಲೈಫ್ನ ಲೀಡ್ ಮಾಡಲಿ ಅಂತ ಬೇಡ್ಕೋಬೇಕು ಅಷ್ಟೇ ದೇವ್ರ ಹತ್ರ. ಓಕೆ, ಇವತ್ತು ಎಲ್ಲಿ ಹೋಗ್ತಾ ಇದೀವಿ ನಾವು? ಕುಣ್ಗಾಲ್ ಬೆಟ್ಟ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ತಿಮ್ಮಪ್ಪನ ಬೆಟ್ಟ. ಸೊ ಬರೀ ಬೆಟ್ಟನೇ ಹತ್ತಿದೀವಿ ಅನ್ಸುತ್ತೆ. ಲಕ್ಷಿತ್ನ ಇಟ್ಕೊಂಡು ಅದು ಹೆಂಗ್ ಹತ್ತತೀವೋ ಗೊತ್ತಿಲ್ಲ, ನೋಡೋಣ. ಯೂಶ್ವಲಿ ಒಂದು ಚಿಕ್ಕ ಪುಟ್ಟ ಬೆಟ್ಟ ಎಲ್ಲ ಹತ್ತಿದೀವಿ ಇವನ್ನ ಹಿಡ್ಕೊಂಡು. ಇವಾಗ ಇವನು ನಡೀತಾನಲ್ಲ ಒಂದು ಸ್ವಲ್ಪ, ಸೊ ನೋಡೋಣ ಹೇಗಾಗತ್ತೆ ಅಂತ. ಆ್ಯಂಡ್ ಹಿಂದೆಗಡೆ ಇನ್ನೊಬ್ರು ಇದ್ದಾರೆ. ಹೆಲೋ, ಎಕ್ಸೈಟೆಡ್? ವೆರಿ ಮಚ್. ಓಕೆ, ಸೊ ಲಚ್ಚು ಕೂಡ ಇದ್ದಾಳೆ. ನಂದು ಬರಲಿಲ್ಲ, ಬಿಕಾಸ್ ಅವಳು ಅದೇನೋ ಗೊತ್ತಿಲ್ಲ, ಅವಳು ಬರೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅವಳದು ನೈಟ್ ಡ್ಯೂಟಿ ಇತ್ತು, ನೈಟ್ ಶಿಫ್ಟ್ ಇತ್ತು. ಸೊ ಅವಳು ಜಸ್ಟ್ 6:30ಗೆ ಅಂದರೆ ನಾವು ಹೊರಡಬೇಕಾದ್ರೆ ಅವಳು ಲಾಗ್ ಆಫ್ ಮಾಡಿ ಅವಾಗಿನೂ ಮಲ್ಗಕ್ಕೆ ಹೋದ್ಲು. ಓಕೆ ಫೈನ್, ಬೇಡ ಅವಳು. ಆಮೇಲೆ ಅವಳಿಗೆ ವೀಕೆಂಡ್ಸ್ ಹಾಲಿಡೇ ಇಲ್ಲ, ಅವಳಿಗೆ ವೀಕ್ ಡೇಸಲ್ಲಿ ಹಾಲಿಡೇ ಇದೆ. ಸೊ ಅದರಿಂದ ಅವಳು ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ಅವಳನ್ನ ಜೊತೆ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಅವಳು ಯಾವುದಕ್ಕೂ ಬರಲ್ಲ. ವೀಕೆಂಡ್ಸ್ ಇದ್ರು ರೆಸ್ಟ್ ಮಾಡ್ಬೇಕು ಅಂತಾಳೆ, ವೀಕ್ ಡೇಸ್ ಅಂತೂ ಅವಳಿಗೆ. ಬಟ್ ಪ್ರಾಬಬ್ಲಿ ಇವಾಗ ಬರ್ತಿದ್ಲೇನೋ, ಬಿಕಾಸ್ ಇಷ್ಟು ದಿವಸ ಲಾಕ್ಡೌನ್ ಅಲ್ಲಿ ಮನೇಲೇ ಇದ್ದಿದ್ರಿಂದ ಇವಾಗ ಬರ್ತಿದ್ಲೇನೋ. ಬಟ್ ಅವಳಿಗೆ ಪಾಪ ಕೆಲಸ. ಎನಿವೇಸ್, ಮತ್ತೆ ಇನ್ನೊಂದ್ಸತಿ ಹೋದಾಗ ಕರ್ಕೊಂಡು ಹೋದ್ರೆ ಆಯ್ತು. ಸೊ ಲಚ್ಚು, ಹೇಗೆ ಅನಿಸ್ತಿದೆ ಇಷ್ಟೊಂದು ದಿವಸ ಆದ್ಮೇಲೆ ಹೊರಗಡೆ ಬಂದಿದ್ದು? ತುಂಬಾ ರಿಫ್ರೆಶ್ಮೆಂಟ್ ಅನ್ಸದೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 1.5 2 months ನಾನು ಬಂದೇ ಇರಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಮನೆಯಿಂದ ಆಚೆ. ಬರೀ ಗ್ರೋಸರಿ ಶಾಪಿಂಗ್ ಹೋಗ್ತಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಮತ್ತೆ ಡೆಸ್ಟಿನೇಷನ್ಗೆ ಹೋದ್ಮೇಲೆ ಸಿಗ್ತೀವಿ ನಾನು ನಿಮಗೆ. ಓಕೆ ಓಕೆ, ಸೊ ಈ ಹಳ್ಳಿ ರೋಡ್ ಒಳಗೆಲ್ಲ ಫುಲ್ ಹೋಗಬೇಕು. ಓ ಮೈ ಗಾಡ್. ಸೊ ಕುಣಗಾಲು ಬೆಟ್ಟದ ಪಕ್ಕನೇ ಈ ಥರ ಒಂದು ಹಳ್ಳಿ ಇದೆ. ಅದು ಹಳ್ಳಿ ಮೇಲೆ ಹೋಗಬೇಕು ನೀವು ಬೆಟ್ಟಕ್ಕೆ ಹೋಗಬೇಕಾದ್ರೆ. ಆ್ಯಂಡ್ ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಸಿಮೆಂಟ್ ರೋಡ್ ಥರ ಮಾಡಿದ್ದಾರೆ. ಲೈಕ್ ಒಂದು ಹಾಫ್ ದ ವೇ ತನಕ ರೋಡ್ ತುಂಬಾ ಚೆನ್ನಾಗಿದೆ. ಈ ಥರ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಬೆಟ್ಟ ಹತ್ತುತ್ತಾ ಇದೀವಿ ಅಂತ ಅನ್ನಿಸ್ತದೆ ಈ ಕಾರಲ್ಲಿ ನಾವು. ಓ ಮಗ್ನೆ, ಭಯ ಆಗ್ತಿದ್ಯಾ ನಿಂಗೆ? ಡೋಂಟ್ ವರಿ, ಏನಾಗಲ್ಲ. ಯಾವ ಜನನೇ ಇಲ್ಲ, ಒಬ್ಬರು ಇಲ್ಲ. ಬಂದು ಹೋಗೋರಾದ್ರೆ ಯಾರು ಇರ್ತಾರಿಲ್ಲ. ಸೊ ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಹೋಗ್ತಾ ಇದ್ದೀವಿ ಅಂತ. ಅದು ಮೇಲ್ಗಡೆ ಹತ್ತಾ ಇದ್ದೀವಿ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ದೂರ, ಲೈಕ್ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಆರ್ ಪ್ರಾಬ್ಲಿ 1 ಕಿಲೋಮೀಟರ್ ತನಕನೂ ಬೆಟ್ಟನ ಈ ಥರ ಕಾರಲ್ಲೇ ಹತ್ತಿದ್ದೀವಿ. ನೆಕ್ಸ್ಟ್ ಅದೇ ಮಡ್ ರೋಡಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಏನಿದೆಯೋ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಒಂಥರ ಗ್ರೀನರಿ, ಎರಡೂ ಕಡೆ ಥರ ಒಂಥರ ಏನು ಹೇಳ್ತಾರೆ, ಗ್ರೀನರಿ ಮಂಟಪನೇ ಇತ್ತು. ಅದರೊಳಗಿಂದ ಹೋಗ್ತಾ ಇದ್ವಿ ಏನೋ ಅನ್ನೋ ಫೀಲ್. ಆ್ಯಂಡ್ ಕ್ಲೌಡಿ ಕೂಡ ಇತ್ತು. ಮತ್ತು ಅಂದರೆ ಬೆಳಗ್ಗೆ ಇದು ಲೈಕ್ ಆಲ್ಮೋಸ್ಟ್ ಒಂದು 9:30 ಪ್ರಾಬಬ್ಲಿ 9 o'clock 9:30 ಆಗಿತ್ತು ಈ ಟೈಮಲ್ಲಿ. ಸೊ ತುಂಬ ಇನ್ನೂ ಬೆಳಗ್ಗೆ ಇದ್ದ ಆ ಮೋಡಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದೊಂದು ಪುಟ್ಟ ವ್ಯೂ ನಿಮಗೆ ಇಲ್ಲಿಂದ. ಸೊ ಇವಾಗ ಇಲ್ಲಿಂದ ವ್ಯೂ ಪಾಯಿಂಟ್ನ ಒಂದು ಸ್ವಲ್ಪ ನೀವು ಎಂಜಾಯ್ ಮಾಡಿ.
ಸೊ ಫ್ರೆಂಡ್ಸ್, ಇವಾಗ ನಾವು ಕುಣಗಾಲು ಬೆಟ್ಟ ಹತ್ತಾ ಇದ್ದೀವಿ ಆ್ಯಂಡ್ ಬಿಸಿಲು ಆಲ್ರೆಡಿ ಬರ್ತಿದೆ. ಸೊ ಇವಾಗ ಟೈಮ್ 10 o'clock ಆಗಿದೆ. ಬೆಟ್ಟ ಹತ್ತಾ ಇದ್ವಿ. ಆಲ್ಮೋಸ್ಟ್ ಒಂದು 50% ಕವರ್ ಮಾಡಿಬಿಟ್ಟಿದ್ದೀವಿ. ಬಿಕಾಸ್ ಅರ್ಧ ಅಂತೂ ನಾವು ಕಾರಲ್ಲೇ ಬಂದುಬಿಟ್ವಲ್ಲ ಮೇಲೆ. ಆ್ಯಂಡ್ ಇನ್ನೊಂದು ಹಾಫ್ ವಾಕಿಂಗ್ ಮಾಡ್ತಾಯಿದ್ದೀವಿ, ಟ್ರೆಕ್ ಮಾಡ್ತಾಯಿದ್ದೀವಿ. ಲಕ್ಷಿತ್ ಮತ್ತು ಪುನೀತ್ ಮುಂದೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ಏರಿಯಾ, ಒಬ್ಬರೂ ಇಲ್ಲ ಇಲ್ಲಿ. ಬರೀ ನಾವು 3-4 ಜನ ಇದ್ದೀವಿ ಅಷ್ಟೇ, ಇನ್ನು ಯಾರೂ ಇಲ್ಲ. ಫುಲ್ ಸೈಲೆಂಟ್, ಕಾಮ್, ಸಕ್ಕತ್ತಾಗಿದೆ. ಅಲ್ಲಿ ನೋಡ್ಬೋದು ನೀವು, ನೀರಿನ ಟ್ಯಾಂಕ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಬೆಟ್ಟ ಹತ್ತತ್ತು ಅಂದರೆ ಸುಲಭ ಅಲ್ಲ, ಸಖತ್ತು ಸುಸ್ತಾಗೋಗುತ್ತೆ. ಆ್ಯಂಡ್ ಸ್ಪೆಷಲಿ ತುಂಬ ಲಾಂಗ್ ಬ್ರೇಕ್ ತಗೊಂಡು ನೀವು ಬೆಟ್ಟ ಹತ್ತುತ್ತಾ ಇದ್ದೀರಾ ಅಂದರೆ ಇನ್ನೂ ಜಾಸ್ತಿ ಸುಸ್ತಾಗೋಗುತ್ತೆ. ಓಕೆ, ಸೊ ವಿ ಗೋ. ಇನ್ನೂ ನೋಡಿ, ಇನ್ನೂ ಅಷ್ಟು ದೂರ. ಅಲ್ಲಿ ಮೇಲ್ಗಡೆ ಒಂದು ಟೆಂಪಲ್ ಕಾಣಿಸ್ತಿದೆ ನಿಮಗೆ, ಆ ಟೆಂಪಲ್ ತನಕನೂ ಹತ್ತಬೇಕು. ಲಕ್ಷಿತ್ ಇಲ್ಲ ಅಂದರೆ ಪ್ರಾಬಬ್ಲಿ ಇನ್ನೂ ಬೇಗ ಹತ್ತುತ್ತಿದ್ವೇನೋ. ಬಟ್ ಅವನು ಇರೋದ್ರಿಂದ ಅವ್ನು ಸ್ವಲ್ಪ ನಡೆಸ್ಕೊಂಡು ಅವನ್ನ ಮತ್ತು ಪುನೀತ್ ಅವ್ರ ಹೆಗ್ಲ ಮೇಲೆ ಹಾಕೋತಾರೆ, ಅಂದರೆ ಇಲ್ಲಿ ಶೋಲ್ಡರ್ಸ್ ಮೇಲೆ. ಸೊ ಆ ಥರ ಮಾಡ್ಕೊಂಡು ನಡೆಸ್ತಾ ಇದ್ವಿ. ಬಿಕಾಸ್ ವಿ ವಾಂಟ್, ಲೈಕ್ ನಮಗೆ ಲಕ್ಷಿತ್ಗೆ ಚಿಕ್ಕ ವಯಸ್ಸಿಂದನೂ ಒಂದು ಪ್ರತಿಯೊಂದೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ನಮಗೆ ಆಸೆ ಇರೋದು. ಸೊ ವಿ ವಾಂಟ್ ಹಿಮ್ ಟು ಎಕ್ಸ್ಪ್ಲೋರ್ ಆ್ಯಸ್ ಮಚ್ ಆ್ಯಸ್ ಹಿ ಕ್ಯಾನ್. ಅದಕ್ಕೇ ನಾವು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಅವನ್ನ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ಮೋರ್ ಓವರ್ ಅವನಿನ್ನೂ ಅವ್ನಿಗಿನ್ನೂ 1.5 year. ಆ್ಯಂಡ್ ಅವ್ನು ನಮ್ಮನ್ನು ಬಿಟ್ಟು ಇರೋದಿಲ್ಲ, ನನ್ನ ಸ್ಪೆಷಲಿ ಬಿಟ್ಟಿರೋದಿಲ್ಲ ಅವನು. ಸೊ ಅದಕ್ಕೇ ಅವನ ಎಲ್ಲೂ ಬಿಡೋದಿಲ್ಲ. ತುಂಬ ಜನ ಕೇಳ್ತಾರೆ, ರಿಸ್ಕಿ ಅಲ್ವಾ ಮಗುನ ನೀವು ಈ ಥರ ಎಲ್ಲ ಕರ್ಕೊಂಡು ಹೋಗ್ತಿರಲ್ಲ ಹೊರಗಡೆ ಅಂತ. ರಿಸ್ಕಿ ಇದೆ, ಬಟ್ ರಿಸ್ಕಿ ಇದೆ ಬಟ್ ಇಲ್ಲಿ ತೋರಿಸಿ ವ್ಯೂ. ಸೊ ರಿಸ್ಕಿ ಇದೆ, ಬಟ್ ದಿಸ್ ವ್ಯೂ ಇಟ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಲಕ್ಷಿತ್ಗೆ ನಾವು ಪ್ರಿಕಾಷನ್ಸ್ ತಗೋತೀವಿ. ಅವನಿಗೆ ಇವಾಗ ಮಸ್ಕಿಟೋ ಬೈಟ್ಸ್ ಆಗುತ್ತೆ ಅಂತ ಈ ಥರ ಓಡೋಮಾಸ್ ಎಲ್ಲ ಹಚ್ಚೋದು. ಹಾಗೂ ಆದಷ್ಟು ತುಂಬಾ ನೋಡಿ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ. ತುಂಬ ಜಾಸ್ತಿ ಈ ಥರ ಕ್ರೌಡ್ ಇರಬಾರ್ದು. ಸೊ ಕ್ರೌಡ್ ಇರೋ ಜಾಗಕ್ಕೆ ಅವನ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಥರ ಟ್ರೆಕ್ಕಿಂಗ್ ಅಂದರೆ ಜಾಸ್ತಿ ಕ್ರೌಡ್ ಇರೋದಿಲ್ಲ. ಹಾಗೂ ಅವನಿಗೂ ಈ ಥರ ಗ್ರೀನರಿ ಅದೆಲ್ಲ ತುಂಬ ಅವನಿಗೂ ಇಷ್ಟ ಆಗುತ್ತೆ ಅಂತ ಈ ಥರ ಪ್ಲೇಸಸ್ಗೆ ಕರ್ಕೊಂಡು ಬರ್ತೀವಿ. ಆ್ಯಂಡ್ ಮೋರ್ ಓವರ್ ಅವನಿಗೂ ಮನೇಲಿ ಇದ್ದು ಬೇಜಾರಾಗಿಬಿಟ್ಟಿರುತ್ತೆ. ಸೊ ಅದಕ್ಕೇ ಓಕೆ ಫ್ರೆಂಡ್ಸ್, ಸೊ ಟಾಪಿಗೆ ಹೋದ್ಮೇಲೆ ಸಿಗ್ತೀನಿ. ಬಿಕಾಸ್ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಇಲ್ಲ ಹತ್ತಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ತಿದೆ. ಸೊ ನಾನು ಟಾಪಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಅಲ್ಲಿ ನೋಡ್ಬೋದು ನೀವು ಎಷ್ಟು ಗ್ರೀನ್ರಿ, ಆ ಬೆಟ್ಟದ ಮಧ್ಯೆ ಆ ಗ್ರೀನ್ರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂಥರ ಸೂಪರ್ಬ್ ಆಗಿದೆ. ಇವತ್ತು ವೆದರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ತುಂಬ ಒಂಥರ ಸಪೋರ್ಟಿವ್ ಆಗಿರೋದು, ವೆದರ್ ಸಪೋರ್ಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಬಟ್ ಒಂದು ಸ್ವಲ್ಪ ಬಿಸಿಲಿದೆ, ಸನಿ ಆಗಿದೆ. ಬಟ್ ಒಂಥರ ಫುಲ್ ಮಾನ್ಸೂನ್ ಸೀಸನ್ ಬರೋ ಥರ ಆ ಟೈಮಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಬಂದಿದ್ದ ದಾರಿ, ಇಲ್ಲಿ ಮರಗಳದ್ದು ಕೂಡ ಸೌಂಡ್ ಎಷ್ಟು ಕ್ಲಿಯರಾಗಿ ಕೇಳಿಸ್ತಿದೆ ಗೊತ್ತಾ. ನೀ ಅಲ್ಲಿ ಅವನು ಕರೀತಾನ ಹಂಗೇನೆ, ಇಲ್ಲ ಜೋರಾಗಿ ಅಪ್ಪ ಅನ್ನೋ ಮಗನೇ. ಓಕೆ ಫ್ರೆಂಡ್ಸ್, ಸೊ ಆಲ್ಮೋಸ್ಟ್ ಬಂದ್ಬಿಟ್ವಿ ಇವಾಗ. ಆ್ಯಂಡ್ ಸೊ ಈ ಬಂಡೆನ ಹತ್ತಬೇಕು ನಾವು ಮೇಲ್ಗಡೆ. ನಮ್ಮ ಕ್ಯಾಮ್ರಾಮ್ಯಾನ್ ರೆಡಿಯಾಗಿದ್ದಾರೆ, ನಮ್ಮ ಪುಟಾಣಿ ಟ್ರೆಕ್ಕರ್ ಕೂಡ ರೆಡಿಯಾಗಿದ್ದಾರೆ, ಹಾಗೂ ಲಚ್ಚು ಕೂಡ ರೆಡಿಯಾಗಿದ್ದಾಳೆ. ಸೊ ಇದು ನಮ್ಮ ಟ್ರೆಕ್ಕಿಂಗ್ ಸ್ಟಿಕ್. ಆ್ಯಂಡ್ here we start.
ಸುಸ್ತಾಯ್ತಾ ಲಚ್ಚು? ಸುಸ್ತಾಯ್ತಾ? ಸೊ ನೋಡಿ ಯಾವ ಥರ ಇದೆ ದಾರಿ. ಓಕೆ ಫ್ರೆಂಡ್ಸ್, ಸೊ ಆಲ್ಮೋಸ್ಟ್ ಟು ದ ಡೆಸ್ಟಿನೇಷನ್. ಆ್ಯಂಡ್ ಮತ್ತೆ ಓಕೆ ಫ್ರೆಂಡ್ಸ್, ಡೆಸ್ಟಿನೇಷನ್ ಬಂದಿರುವಂತೆ ಇನ್ನು, ಬಟ್ ಹಾಫ್ ದ ವೇ ಟು ದ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ನಂದಿ ಬೆಟ್ಟದ್ದು. ಆ್ಯಂಡ್ ಅಲ್ಲಿ ನೋಡಿ ನಂದಿ. ಸೊ ಇಲ್ಲಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನನ್ನ ಫೇಸ್ ನೋಡ್ಬೋದು, ಫುಲ್ ಬೆವ್ತೋಗಿದ್ದೀನಿ. ಒಂದು ಸೆಕೆಂಡ್ ನಾನು ನಿಮಗೆ. ಸೊ ನೋಡ್ಬೋದು ನೀವು, ಯಾರ್ ಮಿಡ್ ಹಾಫಿಗೆ ಬಂದ್ಬಿಟ್ಟಿದ್ದೀವಿ. ಲೋಲಾ ಚೆನ್ನಾಗಿದೆಯಾ ಮಗನೇ? ಇಲ್ಲಿ ನಂದಿ. ಆ್ಯಂಡ್ ನಾವು ಅಲ್ಲಿ ತನಕ ಹತ್ತಬೇಕು. ಇಲ್ಲಿಂದ ಹಿಡಿದು ಅಲ್ಲಿ ತನಕ ಹತ್ತಬೇಕು. ಇಲ್ಲಿದೆ ಅದಕ್ಕೆ ದಾರಿ, ಕಾಲ್ದಾರಿ. ಇದು ಕಾಣಿಸ್ತು, ಸಾರಿ. ಇಲ್ಲಿಂದ ಕಾಲ್ದಾರಿ ಇದೆ ನೋಡಿ. ಓಕೆ, ಸ್ವಲ್ಪ ಹೋಗ್ಬಿಟ್ಟು ನಂದಿ ಹತ್ರ ನೋಡ್ಕೊಂಬರೋಣ ಬನ್ನಿ. ವಾವ್, ಫುಲ್ ನೋಡಿ. And that is our destination point. ಸೊ ಇಲ್ಲಿ ನೋಡ್ಬೋದು ನೀವು, ಪುನೀತ್ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ದಾರೆ. ಪಾಪ ಅವ್ರಿಗೆ ಕರೆಕ್ಟಾಗಿ ಹಿಡಿಯೋಕ್ಕೂ ಬರ್ತಿಲ್ಲ ಅದು. ಸೊ ಇದು ಅಂದರೆ ಮೇಲ್ಗಡೆ ಹೋಗೋಕ್ಕೆ ಇದೆ ದಾರಿ ಇದ್ದಿದ್ದು, ಕಾಲ್ದಾರಿ. ಸ್ವಲ್ಪ ಭಯಾನಕವಾಗಿತ್ತು, ಬಟ್ ಏನೋ ಧೈರ್ಯ ಮಾಡಿ ಹೋದ್ವಿ. ತುಂಬಾ ಎಕ್ಸೈಟೆಡ್ ಆಗೂ ಇತ್ತು, ಸಖತ್ ಎಕ್ಸೈಟ್ಮೆಂಟಿಂದ ಹೋದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಪುನೀತ್ ಈ ಥರ ಗುಹೆ ಒಳಗೆ ಕರ್ಕೊಂಡ್ಬರ್ತಾರೆ ಅಂತ ಗೊತ್ತಾ ಇರಲಿಲ್ಲ. ರಕ್ಷಿತ್ನ ಹಿಡ್ಕೊಂಡು ಹತ್ತೋದು ತುಂಬಾ ಕಷ್ಟ. ಹಿಡ್ಕೊಳ್ರಿ, ಹೋಗ್ಲಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಅಪ್ಪ, ಆ ಗುಹೆ ಒಳಗೆ ಹೋಗ್ಬೇಕು ಇವಾಗ ನಾವು. ಓಕೆ ಫ್ರೆಂಡ್ಸ್, ಮೊಬೈಲ್ ತರ್ತಾವಪ್ಪ. ನನ್ ಮಗನ್ ಬೇರೆ ಕರ್ಕೊಂಡು ಹೋಗ್ತಿದ್ದೀರಾ, ಹುಷಾರು. ಕಾಣಿಸ್ತಾನೆ ಇದೆ. ಲಕ್ಷಿ ಟಾಟಾ ಮತ್ತೆ ಜಿಜಿಲ್ ಹಾಗೇನು ಇರಲ್ಲ ಅಲ್ವಾ? ಯಾವ್ದ್ರೊಳಗೆ ಬರ್ತಾ ಇದೀವಿ ನೋಡಿ. ಇಲ್ಲಿ ನೋಡಿ, ನೋಡಿ, and that is the exit. ಸೊ ಅಲ್ಲಿಂದ ಎಂಟ್ರ್ ಆದ್ವಿ, ಅಲ್ಲಷ್ಟೇ ಎಕ್ಸಿಟ್. ವಾವ್, ಮೇಲ್ ನೋಡಿ, ಒಂದು ನಿಮಿಷ. ಸೊ ಈ ಗುಹೆ ನೋಡ್ತಿದ್ರೆ ಅಂದರೆ ಈ ಎಂಟ್ರೆನ್ಸ್ ನೋಡ್ತಿದ್ರೆ ನನಗೆ ಸೀರಿಯಸ್ಲಿ ಹೊರಗೆ ಒಬ್ಬವನೇ ನೆನಪಾಗ್ತಾ ಇದ್ದಿದ್ದು. ಬಿಕಾಸ್ ಅದೇ ಥರದ ಸೀನರಿ ಏನೋ ಇದೆ ಅನ್ನೋ ಥರ ಅನ್ನಿಸ್ತಿತ್ತು. ಆ್ಯಂಡ್ ಪುನೀತ್ ಮೇಲ್ಗಡೆ ಆಲ್ಮೋಸ್ಟ್ ಹೋಗ್ತಾ ಇದ್ದಾರೆ. ನಾನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಅದು ಫುಲ್ ಕಲ್ಲು ಬಂಡೆಯಿಂದನೇ ಮಾಡಿಬಿಟ್ಟಿದ್ದಾರೆ ಆ ದಾರಿನ. ನೋಡಿ ಯಾವ ಥರ ಇದೆ ಅಂತ.
ಸೊ ಪುನೀತ್ ಹೇಳ್ತಾ ಇದ್ರು ಅಂದರೆ ರಾಮನಗರದ ಕಡೆ ಚಿರತೆ ಮತ್ತು ಕರಡಿಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂತ. ಆ್ಯಂಡ್ ಈ ಥರ ಟೈಮಲ್ಲಿ ಅಂದರೆ ಇವಾಗ ಲಾಕ್ಡೌನ್ ಟೈಮಲ್ಲಿ ನೋಡಿ ತುಂಬ ಜನ ಬಂದೇ ಇರೋದಿಲ್ಲ ಈ ಕಡೆ ಎಲ್ಲ. ಸೊ ಆ ಟೈಮಲ್ಲೆಲ್ಲ ಏನಾಗುತ್ತಪ್ಪ ಅಂದರೆ ಈ ಥರ ಗುಹೆಗಳೆಲ್ಲ ಸೇರ್ಕೊಂಡ್ಬಿಡುತ್ತೆ ಚಿರತೆಗಳು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೇ ಈ ಥರ ಶುಶ್ ಅಂತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸಾಕಾಗೋಯ್ತು ನನಗೆ. ಓಕೆ, ಸೊ ನಮ್ಮ ಡೆಸ್ಟಿನೇಷನ್ ಬಂದಾಯಿತು. ಇನ್ನೊಂದಿದೆ ಮೇಲ್ಗಡೆ, ಬಟ್ ನಮಗೆ ಇದೇ ಡೆಸ್ಟಿನೇಷನ್. ನಾವು ಇಲ್ಲಿಗೆ ಸಾಕು ಮಾಡೋಣ ಅಂದ್ಕೊಂಡು ನೋಡಿ ಅದ್ರದ್ದು ಮೆಟ್ಲುಗಳು ನೋಡಿ ಯಾವ ಥರ ಇದೆ. ಫುಲ್ ಈ ಥರ ಸ್ಲ್ಯಾಂಟೆಡ್ ಮೆಟ್ಲುಗಳು ಎಲ್ಲ ಹತ್ತಿ ಒಂಥರ ಏನಂತಾರೆ ಸೌದೋಗಿರೋ ಥರ ಆಗೋಗಿದೆ. ವ್ಯೂ ಪಾಯಿಂಟ್ ಸಗತ್ತಾಗಿದೆ. ಬಟ್ ಇನ್ನೊಂದು ಇದೆ ಅಲ್ಲಿಗೆ ಸದ್ಯಕ್ಕೆ ನಾವು ಹೋಗ್ತಾ ಇಲ್ಲ. ದಿಸ್ ಇಸ್ ಅಲ್ಲ ನೆಕ್ಸ್ಟ್ ಹೇಳ್ತಾ ಇರೋದು ಬೆಟ್ಟದಿಂದ SRS ಬೆಟ್ಟದಿಂದ ದೊಡ್ಡ ಬೆಟ್ಟ ಇದೆ ಗೊತ್ತಾ? ಅವೆಲ್ಲ ಜಮೀನ್ಗಳಲ್ವಾ ಅಕ್ಕ? ಅದಕ್ಕೆ ಹೋಗೋದಾ? ಹೋಗೋದ ಆಮೇಲೆ. ಪುನೀತ್ ಹೇಗೆ ಅನಿಸ್ತಿದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ. ಜೋರಾಗಿ ಹೇಳಿ, ಒಂದ್ ಸ್ವಲ್ಪ ಕೇಳಿಸ್ತಿಲ್ಲ. ತುಂಬಾ ಚೆನ್ನಾಗಿದೆ ಅನಿಸ್ತಿದೆ. ಪುನೀತ್ಗೆ ಸ್ಪೆಷಲಿ ಬೆಟ್ಟ ಗುಡ್ಡ ಎಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ನಾವು ಮದುವೆ ಆದಾಗ್ಲಿಂದನೂ ನಾವು ಜಾಸ್ತಿ ಬೆಟ್ಟನೇ ನೋಡಿರೋದು ನಾನು. ಬರೀ ಟ್ರೆಕ್ಕಿಂಗ್ ಅವಾಗಂತೂ ಎವ್ರಿ ವೀಕೆಂಡ್ ಲೈಕ್ ಲಕ್ಷಿತ್ ಹುಟ್ಟಕ್ಕಿಂತ ಮುಂಚೆ ಎವ್ರಿ ವೀಕೆಂಡ್ ಬರೀ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ವಿ. ಆ ಬೆಟ್ಟ ಈ ಮಂಡ್ಯದಲ್ಲಿರೋ ಬೆಟ್ಟಗಳು ಹಾಗೂ ಇಲ್ಲಿ ಬ್ಯಾಂಗ್ಳೂರ್ ಅಕ್ಕಪಕ್ಕ ರಾಮನಗರದ ಅಕ್ಕಪಕ್ಕ ಎಲ್ಲ ಇರೋ ಬೆಟ್ಟಗಳೆಲ್ಲ ಫುಲ್ ಬೇಜಾನ್ ಹತ್ತು ಬಿಟ್ಟಿದೀವಿ. ಅಲ್ಲಿ ಕಾಣಿಸ್ತೈತಲ್ಲ ಜನ್ವಿ, ಅಲ್ಲೊಂದು ಚಿಕ್ಕದು ಅಷ್ಟು ಚಿಕ್ಕ ಬೆಟ್ಟ ಅದು. ಯಾವ್ದು? ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದೇ ತಿರುಮಲ ಅಲ್ಲ? ಇಲ್ಲಿ ತಿಮ್ಮಪ್ಪ. ಅದ್ರ ಕೆಳಗಡೆ ಎರಡು ಇದೆಯಲ್ಲ, ಇಲ್ಲಿ ಫಸ್ಟ್ ಇಲ್ಲೇ ಅದ್ರ ಫಾರೆಸ್ಟ್ ತರ ಮತ್ತೆ ಬೆಟ್ಟ ಇದೆಯಲ್ಲ, ಅದು ಚೆನ್ನಾಗಿದೆ ಬೆಟ್ಟ. ಅಲ್ಲಿ ಸುತ್ತ ಮಾವಿನ ತೋಪ, ಕೆಳಗಡೆ ಒಂದು ಸ್ವಲ್ಪ ಪಾಂಡ್ ತರ ಐತೆ, ನೀರು ಸಖತ್ತಾಯ್ತು. ಅಲ್ಲಿ ಹತ್ತಕ್ಕೆ ಹೋದ್ರೆ ತುಂಬೆ ಸೊಪ್ಪು ನೋಡಿ, ತುಂಬೆ ಸೊಪ್ಪು ಶಿವನಿಗೆ ತುಂಬಾ ಪ್ರಿಯವಾಗಿದ್ದು ಇದೆ ತುಂಬೆ ಸೊಪ್ಪು. ನಮ್ಮ ಮನೆ ಹತ್ರ ಐತಲ್ಲ, ನಮ್ಮ ಹತ್ರ ಇರೋದು ಪರ್ಪಲ್. ಅದು ಬಂದು ಇದು ಸ್ಫಟಿಕ ಅಂತ ಇದೀನಿ, ಸ್ಫಟಿಕ. ನಮ್ ಕಾರ್ ನಿಂತಿರೋದು ಎಲ್ಲಿ ಹೇಳಿ ಜನ್ವಿ? ಎಲ್ಲಿ? ಫುಲ್ ಕೆಳಗಡೆ. ನಾನ್ ಆಕ್ಚುಲಿ ಅನ್ಕೊಂಡಿದ್ದು ಕಾರ್ ನಿಲ್ಸಿದ್ವಲ್ಲ ಅಲ್ಲಿಗೆ ಅರ್ಧ ಮುಗೀತು ಅಂತ, ಬಟ್ ಅಲ್ಲ, ಅದ್ರ ಆದ್ಮೇಲೆ ತುಂಬಾ ಅದು ಆಕ್ಚುಲಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದೇ ಟ್ರೆಕ್ಕಿಂಗ್ ಪಾಯಿಂಟ್, ಅಲ್ಲಿಂದಾನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಆಕ್ಚುಲಿ. ಸೊ ಯಾ, ಐ ಹೋಪ್ ನೀವು ಈ ಬೆಟ್ಟನ ಎಂಜಾಯ್ ಮಾಡಿದ್ದೀರಾ ಅಂತ. ಇದು ಕುಣಗಾಲು ಬೆಟ್ಟ. ಬರಬೇಕು ಅಂದರೆ ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ನೀವು ಏನಾದರೂ ಟ್ರೆಕ್ಕಿಂಗ್ ನಿಮ್ಗೆ ಇಷ್ಟ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಸ್ಪೆಷಲಿ ಬೈಕರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಅಂತೂ ತುಂಬ ಸಕ್ಕತ್ತಾಗಿರುತ್ತಲ್ವಾ ಪುನಿ? ಓಕೆ, ಸೊ ಇವಾಗ ನಾವು ಸ್ವಲ್ಪ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋಣ. ಅಲ್ಲಿ ಕಾಣಿಸ್ತಿದ್ದಿಲ್ಲ ನೋಡಲ್ಲಿ, ನಾನು ಹೇಳಿದ್ನಲ್ಲ, ಅಲ್ಲಿ SRS ಬೆಟ್ಟದಿಂದ ಆ ಕಡೆ ಸೈಡು ಅಲ್ಲಿ ಇದು ಬಾಣಂತಿ ಮಾರೆ ಬೆಟ್ಟ ಅಂತ ಒಂದೈತೆ. ಏನು ಬಾಣಂತಿರ್ಗ? ನೀವು ಹೋಗ್ತೀಯಪ್ಪ? ಸೊ ಲೈಕ್ ಟ್ರೆಕ್ಕಿಂಗ್ ಏಂತಕ್ಕೆ ಮಾಡಬೇಕು ಅಂದರೆ ಗ್ರೀನರಿ ಎಲ್ಲ ನೋಡೋದಕ್ಕೇ ಟ್ರೆಕ್ಕಿಂಗ್ ಮಾಡಬೇಕು. ಇದಕ್ಕೇ ಲೈಕ್ ವರ್ತ್ ಇಟ್ ಅಂತ ಅನಿಸುತ್ತೆ. ಅಷ್ಟು ಬೆಟ್ಟ ಎಲ್ಲ ಹತ್ತೋದು, ಈ ಫುಲ್ ಈ ಥರ ಗಾಳಿ ತಣ್ಣಗೆ ಬೀಸೋದು, ಮತ್ತು ಎಲ್ಲೋ ಮೇಲೆ ನಿಂತಿದ್ದೀವಿ ನಾವು, ಎಲ್ಲ ಪ್ರತಿಯೊಂದು ಕೆಳಗಡೆ ಇದೆ, ನಾವು ಮೇಲೆಲ್ಲೋ ಇದ್ದೀವಿ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ಇಳಿತಾ ಇದ್ದೀವಿ ನಾವು. ಆ್ಯಂಡ್ ತುಂಬಾ ಖುಷಿ ಆಯಿತು ಈ ಬೆಟ್ಟ ಹತ್ತಿ. ಒಂಥರ ತಣ್ಣು ಗಾಳಿ ಬೀಸ್ತಾ ಇತ್ತು. ಆ ನಂದಿ ಹತ್ರ ಅಂತೂ ಸಖತ್ತಾಗಿತ್ತು. ಪುನೀತ್ ಆಗಲೇ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡಿಕೊಂಡು ಇವಾಗ ಇಳಿತಾ ಇದ್ದೀವಿ. ಫೋಟೋಸ್ ಎಲ್ಲ ಹಾಕ್ತೀನಿ ಲಾಸ್ಟಲ್ಲಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇವಾಗ ಸೆಕೆಂಡ್ ಡೆಸ್ಟಿನೇಷನ್ ಎಲ್ಲಿ ಏನು ಅಂತ ಗೊತ್ತಿಲ್ಲ. ಸೊ ಕೆಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಲೈಕ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ. ನೀವು ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಇದು ಅಂತ, ಈ ಬೆಟ್ಟ.
ನಡೀತಾ ನಡೀತಾ ಮಾತಾಡೋದು ಸ್ವಲ್ಪ ಕಷ್ಟನೇ. ಕ್ಯಾಮ್ರಾ ಹಿಡ್ಕೊಂಡು ಅದನ್ನು ಮಾತಾಡೋದು, ಅದ್ರಲ್ಲೂ ಕೆಳಗಡೆನೂ ನೋಡಬೇಕು, ಕ್ಯಾಮ್ರಾನೂ ನೋಡಬೇಕು. ಬಟ್ ಇದನ್ನೇ ವ್ಲಾಗಿಂಗ್ ಅಂತ ಹೇಳೋದಲ್ವಾ. ಸೊ ನನಗಂತೂ ಸಖತ್ ಖುಷಿ ಆಗುತ್ತೆ ನಿಮ್ಮ ಜೊತೆ ಈ ಥರ ಮಾತಾಡೋದು, ಸ್ಪೆಷಲಿ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋದು, ಈ ಥರ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡೋದು, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೆ ನನ್ನ ಟ್ರಾವೆಲ್ ವ್ಲಾಗ್ಸ್ ಹೇಗೆ ಅನಿಸುತ್ತೆ ಅಂತ ನನಗೆ ತಿಳಿಸಿ. ಇದೇನು ಅಂಥ ತುಂಬ ದೊಡ್ಡ ಬೆಟ್ಟ ಅಂತಲೂ ಅಲ್ಲ, ಬಟ್ ಒಂಥರ ತುಂಬ ಚೆನ್ನಾಗಿದೆ. ಹಾಗೂ ಏನು ಸ್ಪೆಷಾಲಿಟಿ ಅಪ್ಪ ಅಂದರೆ ತುಂಬ ಜಾಸ್ತಿ ಒಂಥರ ಕ್ರೌಡ್ ಇಲ್ಲ, ತುಂಬ ಜಾಸ್ತಿ ಜನಗಳು ಓಡಾಡೋದಿಲ್ಲ. ಆರಾಮಾಗಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದಾಗ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೂ ಏನಾದರೂ ಅಡುಗೆ ಮಾಡ್ಕೊಂಬಂದ್ರೆ ಅಂತೂ ಇನ್ನೂ ಸಖತ್. ಲೈಕ್ ಏನಾದರೂ ಪ್ಯಾಕ್ ಮಾಡ್ಕೊಂಬಂದುಬಿಟ್ರೆ ನೀವು ಇಲ್ಲಿ ಅಲ್ಲಿ ಮೇಲ್ಗಡೆ ಒಂಥರ ಟೆಂಟ್ ಥರ ಇತ್ತಲ್ಲ, ಅಲ್ಲಿ ಹೋಗಿ ಆರಾಮಾಗಿ ತಿನ್ಕೊಂಡು ಚಿಲ್ ಮಾಡ್ಬೋದು. ಸೊ ಯಾ, ಅದಕ್ಕೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಲಕ್ಷದ್ದು ನಿದ್ದೆ ಟೈಮ್ ಆ್ಯಂಡ್ ಅವನು ಮಲಗಿಬಿಟ್ಟಿದ್ದಾನೆ ನೋಡಿ. ಇಲ್ಲಂತ ತುಂಬ ಚೆನ್ನಾಗಿ ನೆರಳಿದೆ ಅಲ್ವಾ, ಇಲ್ಲಿ ನೆರಳು ಚೆನ್ನಾಗಿದೆ ತುಂಬ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಕುಣಗಾಲು ಬೆಟ್ಟ ಬಿಟ್ಟಾಗಿದೆ. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಬಂದು ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವ ಥರ ಇದೆ ಅಂತ ಪ್ರತಿಯೊಂದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇವಾಗ ನಾವು ಸೆಕೆಂಡ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದು ಬಂದು ತಿಮ್ಮಪ್ಪನ ಬೆಟ್ಟ ಅಂತ. ಅಲ್ಲಿಂದ ಒಂದು ಪುನೀತ ಇದೆ ಎಷ್ಟು ಕಿಲೋಮೀಟರ್ ರಾಮನಗರದಿಂದ? ಸೊ ರಾಮನಗರದಿಂದ ಇದು ಒಳಗಡೆ ಒಂದು 10 ಕಿಲೋಮೀಟರ್ಸ್ ಒಳಗಡೆ ಇದೆ ಅಷ್ಟೇ. ಇಲ್ಲಿ ಒಂಥರ ಜೋಡಿ ಕಲ್ಲು ಅದೆಲ್ಲ ಇದೆ, ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಕೂಡ, ಲೈಕ್ ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲಿ ದೇವಸ್ಥಾನ ಇರೋದ್ರಿಂದ ಮುಡಿ ಎಲ್ಲ ಕೊಡ್ಸೋಕ್ಕೆಲ್ಲ ಬರ್ತಾರಂತೆ. ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಬಿಸಿಲು ಒಂದು ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟು ಬಿಸಿಲಿಲ್ಲ. ಆ್ಯಂಡ್ ನೋಡ್ಬೋದು ನೀವು, ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಅಷ್ಟೇ, ಅಲ್ಲಿ ಬೆಟ್ಟ ಮೇಲ್ಗಡೆ ಅಲ್ಲೊಂಥರ ಮಂಟಪದ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಹೋಗಬೇಕು. ಅಲ್ಲಿಂದ ನಿಮಗೆ ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ 2 ದೇವಸ್ಥಾನ ಇದೆ. ಒಂದು ತಿಮ್ಮಪ್ಪನ ದೇವಸ್ಥಾನ ಅಂದರೆ ಒಂದು ವೆಂಕಟೇಶ್ವರ ದೇವಸ್ಥಾನ, ಮತ್ತು ಇನ್ನೊಂದು ಇಲ್ಲಿ ಹೆಣ್ಣು ದೇವರದ್ದು ದೇವಸ್ಥಾನ ಇದೆ. ನಾನು ತುಂಬ ಡೀಟೇಲಾಗಿ ಇನ್ನೂ ತೋರಿಸ್ತಾ ಇಲ್ಲ ನಿಮಗೆ, ಸ್ವಲ್ಪ ಹೀಗೆ ರಫಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದು ವೆಂಕಟೇಶ್ವರನ ದೇವಸ್ಥಾನ. ತುಂಬ ಜನ ಬಂದು ಇಲ್ಲಿ ಮುಡಿಯೆಲ್ಲ ಕೊಟ್ಕೊಂಡು ಹೋಗ್ತಾಯಿದ್ರು, ಬಿಕಾಸ್ ತಿರುಪತಿ ಇವಾಗ ಲಾಕ್ಡೌನ್ ಇರೋದ್ರಿಂದ ಇಲ್ಲೇ ಬಂದು ಮುಡಿಯೆಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಇದೇ ಅದರ ಅಪೋಸಿಟಲ್ಲಿ, ಅಂದರೆ ದೇವಸ್ಥಾನದ ಅಪೋಸಿಟಲ್ಲಿ ನಿಮಗೆ ಈ ಥರ ಒಂದು ದೊಡ್ಡ ಬಂಡೆ ಥರ ಇದೆ. ಅಂದರೆ ಒಂದು ದೊಡ್ಡ ಬೆಟ್ಟ ಅಲ್ಲ, ಚಿಕ್ಕ ಬೆಟ್ಟ, ದೊಡ್ಡ ಬಂಡೆ ಅಂತಲೇ ಕರಿಬೋದು ಇದನ್ನು. ಸೊ ಅದ್ರ ಮೇಲೆ ಒಂದು ಮಂಟಪದ ಥರ ಕಟ್ಟಿದ್ದಾರೆ. ಆ್ಯಂಡ್ ಇದು ಅದ್ರ ಮೇಲ್ಗಡೆ ನಿಂತ್ಕೊಂಡು ಇದು ವ್ಯೂ ಕ್ಲೌಡಿ ಆಗಿತ್ತು, ಒಂಥರ ಕ್ಲೌಡಿಯಾಗೂ ಇತ್ತು, ಸನಿಯಾಗೂ ಇತ್ತು, ಆ ಥರ ಚೆನ್ನಾಗಿತ್ತು. ಬಟ್ ವೆದರ್, ಸೊ ಇದು ಬಂದು ಜೋಡಿ ಕಲ್ಲುಗಳು ಅಂತ ಹೇಳ್ತಾರೆ. ತುಂಬ ವರ್ಷದಿಂದ ಹಾಗೆ ನಿಂತಿದೆ ಅದು ಜೋಡಿ ಕಲ್ಲುಗಳು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ನಮ್ಮ ಟ್ರಾವೆಲ್ ವ್ಲಾಗ್ ಏನಿದೆಯೋ ಅದು ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.